ಲಂಬೂಜಿ 6.5 ಕಟೌಟ್ ನಾಳೆ ಥಿಯೇಟರ್ ಸ್ಕ್ರೀನ್ ಮೇಲೆ ಅಬ್ಬರಿಸೋದಕ್ಕೆ ರೆಡಿ ಆಗಿದ್ದಾರೆ. ಜೈಲಲ್ಲೇ ಕೂತು ನಗೆ ಬೀರಿದ ಪೊರ್ಖಿ ಭಂ 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 ಎಂದು ಅಭಿಮಾನಿಗಳ ಝೇಂಕಾರ. ಕಟೌಟ್ ಕಟ್ಟಿ ಹಾಲಿನ ಅಭಿಷೇಕ ಮಾಡೋದಕ್ಕೆ ಸಿದ್ಧತೆ. ಲಂಬೂಜಿ ಅಂದ್ರೆ ಕಾಠೇರ ಅರ್ಥಾತ್ ದರ್ಶನ್ ಜೈಲಲ್ಲೇ ಕೂತ್ಕೊಂಡು ನಾಳೆ ಬಿಡುಗಡೆಗೊಳ್ಳುವ ಡೆವಿಲ್ ಸಿನಿಮಾದ ಯಶಸ್ಸನ್ನ ಕಲ್ಪನೆ ಮಾಡ್ಕೊಂಡು ನಗ್ತಿದ್ದಾರೆ. ಇನ್ನು ಅಭಿಮಾನಿಗಳಂತೂ ಘೋಷಣೆ, ಝೇಂಕಾರ, ದರ್ಶನ್ ಪರ ಜಪ, ಕಟೌಟ್ ಕಟ್ಟಿ ಹಾಲಿನ ಅಭಿಷೇಕ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಲ್ಲಲ್ಲಿ ಪ್ರಾರ್ಥನೆಗಳಾಗ್ತಾ ಇದೆ, ಅಲ್ಲಲ್ಲಿ ಸಂಭ್ರಮದ ಸಭೆಗಳಾಗ್ತಾ ಇದೆ. ಯುವಕರಿಂದ ಜೆನ್ಜಿ ಮಾದರಿ ಅಲ್ಲಲ್ಲಿ ಗ್ಯಾದರಿಂಗ್ ಅಂದರೆ ಒಂದು ಏನು ಹೇಳ್ತಾರೆ ಗೆಟ್ ಟುಗೆದರ್ ನಡೀತಾ ಇದೆ. ಕಾಠೇರನ ಡೆವಿಲ್ ರೂಪ ನೋಡೋದಕ್ಕೆ ಫ್ಯಾನ್ಸ್ ವೈಟಿಂಗ್. ನಾನು ಬರ್ತಿದ್ದೀನಿ ಚಿನ್ನ ಎಂದಿದ್ದ ದಾಸ ಸಿನಿಮಾದಲ್ಲಿ ಹಂಗೆ ಹೇಳ್ತಾನೆ ದರ್ಶನ್. ಬನ್ನಿ ಬಾಸ್ ಕಾಯ್ತಿದ್ದೀವಿ ಎಂದ ದಾಸನ ಫ್ಯಾನ್ಸ್ಗಳು. ಎಲ್ಲಿ ಬರ್ತಾರೆ ದಾಸ? ಲಂಬೂಜಿ ನಾಳೆ ಥಿಯೇಟರ್ ಸ್ಕ್ರೀನ್ ಮೇಲೆ ಅಬ್ಬರಿಸಿ ಬೊಬ್ಬಿರಿಯೋದಕ್ಕೆ ಇನ್ನೇನು ಕೆಲ ಕ್ಷಣಗಳು ಮಾತ್ರ ಬಾಕಿ. ಡೆವಿಲ್ ಸಿನಿಮಾದ ಹೀರೋ ನಟ ದರ್ಶನ್ ರನ್ನ ಅವರ ಬಾಹು ದೇಹವನ್ನ ಸ್ಕ್ರೀನ್ ಫುಲ್ ಕಣ್ತುಂಬ ನೋಡ್ಕೋಬಹುದು ನೀವು. ಅವರ ನಿಜ ರೂಪವನ್ನು ನೋಡಬೇಕು ಅಂದರೆ ಮೊನ್ನೆ ಜೈಲಿನಲ್ಲಿ ದಾಳಿ ಮಾಡಿದ್ರಲ್ಲ, ಮಲಗಿದ್ದವನ 2 ಕಾಲುಗಳ ಎಡೆಗೆ ಒದ್ಬಿಟ್ಟು ಎದಳಿಸಿದ್ರಂತೆ. ಅದನ್ನು ನೀವು ನೋಡಬೇಕು ಅಂದರೆ ಜೈಲಿಗೆ ಹೋಗಬೇಕು. ಏನೇ ಇರಲಿ, ದರ್ಶನ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆಗೋದಕ್ಕೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ದಿನ ರಿಲೀಸ್ ಆಗುತ್ತೆ. ಫ್ಯಾನ್ಸ್ಗಳು ಕೂಡ ಕಾತರದಿಂದ ಕಾಯ್ತಿದ್ದಾರೆ. ನಮ್ಮ ಬಾಸು, ಸೆಲೆಬ್ರಿಟಿಗಳ ಸಾಮ್ರಾಟ, ನಮ್ಮ ಸಾಮ್ರಾಜ್ಯದ ಚಕ್ರವರ್ತಿ, ಮತ್ತೊಂದು ಮಗದೊಂದು ಹೆಸರಿನಲ್ಲಿ ಕರೀತಾ ದರ್ಶನ್ ಪರ ಝೇಂಕಾರಗಳು, ದರ್ಶನ್ ಪರ ಘೋಷಣೆಗಳೆಲ್ಲ ಮೊಳಗಿಸ್ಕೊಂಡು ತಮ್ಮ ತಮ್ಮ ಟ್ವಿಟರ್ ಖಾತೆ, ಇನ್ಸ್ಟಾ ಖಾತೆ, ಫೇಸ್ಬುಕ್ ಖಾತೆ, ಹೀಗೆ ಬೇರೆ ಬೇರೆ ಖಾತೆಗಳಲ್ಲೆಲ್ಲ ಡೆವಿಲ್ ಸಿನಿಮಾದ ಪ್ರಮೋಷನ್ ಮಾಡಿಕೊಂಡು ತನ್ನ ನಾಯಕನಿಗಾಗಿ ಕಾಯುತ್ತಿರುವ ಫ್ಯಾನ್ಸ್ಗಳ ಕಾತರದ ಮನೋಮಂದಿರಕ್ಕೆ ನಾಳೆ ದಿನ ಡೆವಿಲ್ ಬಂದು ಅಪ್ಪಳಿಸುತ್ತೆ. ಜನ ಶಿಳ್ಳೆ ಚಪ್ಪಾಳೆ ಮುಖಾಂತರವಾಗಿ ಸ್ಕ್ರೀನ್ನಲ್ಲಿ ಕೂತ್ಕೊಂಡು ಡೆವಿಲ್ ಬಾಸಿಗೆ ಘೋಷಣೆ ಕೂಗೋದಕ್ಕೂ ಕೂಡ ಕೌಂಟ್ ಡೌನ್ ಶುರುವಾಗಿದೆ. ಕಾಠೇರನ ಡೆವಿಲ್ ರೂಪ ನೋಡೋದಕ್ಕೆ ಫ್ಯಾನ್ಸ್ಗಳು ವೆಯ್ಟ್ ಮಾಡ್ತಿದ್ದಾರೆ. ನಾಳೆ ಬರ್ತಿದ್ದೀನಿ ಚಿನ್ನ ಎಂದಿದ್ದ ದಾಸ, ಬನ್ನಿ ಬಾಸ್ ಕಾಯ್ತಿದ್ದೀವಿ ಎಂದ ದಾಸನ ಫ್ಯಾನ್ಸ್ಗಳು ನಾಳೆ ದಿನ ಯಾವ್ಯಾವ ಥಿಯೇಟ್ರ್ನಲ್ಲಿ ನಿಮ್ಮ ದಾಸನ ಸ್ಕ್ರೀನ್ನಲ್ಲಿ ರೂಪ ನೋಡಿ ಶಿಳ್ಳೆ ಚಪ್ಪಾಳೆ ಡ್ಯಾನ್ಸು ಏನು ಬೇಕಾದರೂ ಮಾಡ್ಕೊಳ್ಳಿ, ಅಧ್ವಾನ ಅಂತೂ ಮಾಡಬೇಡಿ. ಥಿಯೇಟರ್ನಲ್ಲಿ ಕಷ್ಟಪಟ್ಟು ಹಾಕಿರುವ ಚೇರ್ಗಳಿಗೆ ಹಾನಿ ಮಾಡಬೇಡಿ. ಸ್ಕ್ರೀನ್ ಮೇಲೆ ಅಬ್ಬರಿಸಿ ಬೊಬ್ಬಿರಿಯುವಾಗ ಹಿಂದೆ ಬಾಲ್ಕನಿಯಲ್ಲಿ ಕೂತಿರುವ ಫ್ಯಾಮಿಲಿಯ ಕಣ್ಣುಗಳು ಸ್ಕ್ರೀನ್ ಮೇಲೆ ಕಾಣಿಸೋದಿಲ್ಲ. ನಿಮ್ಮ ಕೈಕಾಲುಗಳು ಸ್ಕ್ರೀನ್ ಮೇಲೆ ಹಂಗಿಂಗೆ ಎಲ್ಲ ಒದ್ದಾಡ್ತಾ ಇರುತ್ತೆ. ಹಾಗೆಲ್ಲ ಅಧ್ವಾನ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮದೇ ಬಾಸು, ನಿಮ್ಮದೇ ಚಕ್ರವರ್ತಿ, ಎಲ್ಲವೂ ನಿಮ್ಮದೇ. ಆದರೆ ಥಿಯೇಟ್ರ್ ನಿಮ್ದಲ್ವಲ್ಲ. ದುಡ್ಡು ಹಾಕಿ ಬಂಡವಾಳ ಹಾಕಲು ಕೂತಿರ್ತಾರೆ. ನೀವು ಮಾಡೋ ಅಧ್ವಾನಕ್ಕೆ ಅವರ ಸಂಪತ್ತುಗಳು, ಅವರ ಏನು ವಸ್ತುಗಳು ನಾಶ ಆಗಬಾರ್ದು. ಇದು ಅಭಿಮಾನಿಗಳಲ್ಲಿ ಕೇಳಿಕೊಳ್ಳುವಂತಹ ಒಂದು ಮನವಿ. ಜೊತೆಗೆ ಕಾಠೇರನ ಡೆವಿಲ್ ಸಿನಿಮಾಗಾಗಿ ಕಾದು ಕೂತಿರುವಂತಹ ಫ್ಯಾನ್ಸ್ಗಳು ಲೆಕ್ಕ ಹಾಕುತ್ತವ್ರೆ ಗಂಟೆಗಳನ್ನು, ನಾಳೆ ಥಿಯೇಟರ್ ಸ್ಕ್ರೀನ್ ಮೇಲೆ ಯಾವಾಗ ಡೆವಿಲ್ ಬರ್ತಾನೆ ಅನ್ನೋದು. ಸೊ ಡೆವಿಲ್ ನಾಳೆ ರಿಲೀಸ್ ಆಗುತ್ತೆ. ಫ್ಯಾನ್ಸ್ಗಳು ಕಾತರದಿಂದ ಕಾಯುತ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.